ಕೋಟಿ ಒಡೆಯ ಸಿಜೆ ರಾಯ್ ಸೂಸೈಡ್ ಮಾಡಿಕೊಂಡಿದ್ದಾರೆ. ಉದ್ಯಮಿ ಸಾವಿನ ಹಿಂದೆ ನೂರಾರು ಅನುಮಾನಗಳು ಕಾಡ್ತಾ ಇದೆ. ಕಚೇರಿಯ ಸಿಸಿಟಿವಿಯಲ್ಲಿ ಆ ಸಾವಿನ ರಹಸ್ಯ ಸೆರೆಯಾಗಿದೆಯಾ? ಅಧಿಕಾರಿಗಳು ರೇಡ್ ಮಾಡೋ ಸಂದರ್ಭದಲ್ಲಿ ಆಫೀಸರ್ಸ್ಗಳ ಮುಂದೆಯೇ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿ ಸಿಗ್ತಾ ಇಲ್ಲ. ಕಾನ್ಫಿಡೆಂಟ್ ಕಚೇರಿಗೆ ಕೇರಳದ IT ಆಫೀಸರ್ಸ್ಗಳು ಲಗ್ಗೆ ಇಟ್ಟಿದ್ರು, ಅಂದರೆ ರೇಡ್ ಮಾಡಿದ್ರು. ಡಾಕ್ಯುಮೆಂಟ್ಸ್ ಅನ್ನ ಕೇಳಿದ್ರಂತೆ. ಡಾಕ್ಯುಮೆಂಟ್ಸ್ ತರ್ತೀನಿ ಅಂತ ಹೋದವರು ಡಾಕ್ಯುಮೆಂಟ್ಸ್ ಅನ್ನ ಕೈಯಲ್ಲಿ ಇಟ್ಕೊ ಬರಲಿಲ್ಲ, ಬದಲಿಗೆ ರಿವಾಲ್ವರ್ನ ಕೈಯಲ್ಲಿ ಇಟ್ಕೊ ಬಂದು ಎದೆ ಭಾಗಕ್ಕೆ ಶೂಟ್ ಮಾಡಿಕೊಂಡು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಪ್ರಾಥಮಿಕ ಮಾಹಿತಿ ನಮಗೆ ಸಿಗ್ತಾ ಇದೆ. ರೇಡ್ ವಿಚಾರ ತಿಳಿದು ಕಚೇರಿಗೆ ಸಿಜೆ ರಾಯ್ ಸುಮಾರು ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಬಂದ್ರಂತೆ. ಅದಾದ ಮೇಲೆ 1-1.5 ಗಂಟೆಗಳ ಕಾಲ ವಿಚಾರಣೆಯನ್ನ ಎದುರಿಸಿದ್ದಾರೆ. ಡಾಕ್ಯುಮೆಂಟ್ಸ್ ತರ್ತೀನಿ ಅಂತ ಹೋದವರು ಎದೆಗೆ ಗುಂಡು ಹಾರಿಸಿಕೊಂಡು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಅಶೋಕ್ ನಗರ ಪೊಲೀಸರಿಂದ ಈಗ CCTV ದೃಶ್ಯಗಳ ಪರಿಶೀಲನೆ ಆಗ್ತಿದೆ. ಬಹಳ ಮುಖ್ಯ ಎವಿಡೆನ್ಸ್ ಇವೇ ಆಗುತ್ತೆ ಈಗ, ಟೆಕ್ನಿಕಲ್ ಎವಿಡೆನ್ಸ್. IT ಅಧಿಕಾರಿಗಳಿಂದಲೂ ಕೂಡ ಮಾಹಿತಿನ ಪೊಲೀಸರು ಸಂಗ್ರಹಿಸ್ತಾ ಇದ್ದಾರೆ. ಸ್ಥಳಕ್ಕೆ FSL ಮತ್ತು ಸೋಕೋ ಟೀಮ್ ಕೂಡ ಪರಿಶೀಲನೆಗೆ ಅಂತ ಬಂದಿದೆ. ಇಲ್ಲಿ ತನಕ ಬರೋಬ್ಬರಿ IT ಆಫೀಸರ್ಗಳೇ ಈ ಯಾವುದು ಕಾನ್ಫಿಡೆಂಟ್ ಗ್ರೂಪ್ ಮೇಲೆ 12 ಸಲ ರೈಡಿಗೆ ಪ್ರಯತ್ನ ಪಟ್ಟಿದ್ರಂತೆ. 12 ಸಲ. ಅಂದರೆ ಮುಂಚೆಯೇ ಇಂತಹ ವಿಚಾರಗಳು ಅಂತ ಬಂದಾಗ IT ಟ್ಯಾಕ್ಸ್ ಕಟ್ಟಿಲ್ಲ, ಮಗದೊಂದು ಅಂತ ಬಂದಾಗ ಕೆಲವೊಂದು ಸಲ ಮುಂಚೆಯೇ ಮಾಹಿತಿ ಕೊಡೋದು ಕೂಡ ಇರುತ್ತೆ. ಸೊ ಈ ಪ್ರೆಷರಿಗೆ ಒಳಗಾಗಿದ್ರ ಗೊತ್ತಿಲ್ಲ. ಕಾನ್ಫಿಡೆಂಟ್ ಕಚೇರಿಗೆ ಕೇರಳ IT ಆಫೀಸರ್ಸ್ಗಳು ಬಂದಂತಹ ಸಮಯ ಮತ್ತು ದಾಳಿ ವಿಚಾರವನ್ನು ತಿಳಿದು ನೇರವಾಗಿ ಸಿಜೆ ರಾಯ್ ಆಫೀಸಿಗೆ ಬರ್ತಾರೆ, ಅವರದ್ದೇ ಆಫೀಸಿಗೆ ಬರ್ತಾರೆ. ಬಂದ ನಂತರವೂ ಕೂಡ ಅವರ ಉದ್ಯಮಿ ಸಿಜೆ ರಾಯ್ ಅವರ ಆತ್ಮಹತ್ಯೆಯ ಚಿತ್ರವನ್ನು ನೋಡಿಬಿಟ್ರೆ ಎಂಥವ್ರಿಗೂ ಶಾಕ್ ಆಗುತ್ತೆ ರೀ, ಬೇಜಾರಾಗುತ್ತೆ. ಬೇಜಾರು ಯಾಕೆ ಅಂದರೆ, ಹೌದು ಅವರ ಇಂಟರ್ನಲ್ ಏನಿತ್ತೋ ಗೊತ್ತಿಲ್ಲ, ಅಕ್ರಮವಾಗಿ ಹಣ ಇತ್ತೋ ಅಥವಾ ಅಘೋಷಿತ ಆದಾಯಗಳಿತ್ತೋ, ಕಪ್ಪು ಹಣಗಳಿತ್ತೋ, ಅದ್ರ ಬಗ್ಗೆ ಅನುಮಾನ ಬಂದು ಆಫೀಸರ್ಸ್ಗಳು ರೈಡ್ ಮಾಡಿದ್ರು, ಇದ್ಯಾವುದು ಕೂಡ ನಮಗೆ ಗೊತ್ತಿಲ್ಲ ಸದ್ಯಕ್ಕೆ. ಬಟ್ ಕೊಡುಗೈ ದಾನಿ ಅಂತಲೇ ಗುರುತಿಸ್ಕೊಂಡಿದ್ದಂಥವ್ರು, ಸಾವಿರಾರು ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವಾದಂಥವರು, ಹಲವಾರು ಕಾರ್ಯಕ್ರಮಗಳಲ್ಲಿ ರೂವಾರಿಯನ್ನು ವಹಿಸಿದ್ದಂಥವರು. ಈ ಕಡೆ 100 ರೂಪಾಯಿ ದುಡಿತಾ ಇದ್ರೆ 20 ರಿಂದ 30 ರೂಪಾಯಿ ಅಷ್ಟು ಭಾಗಗಳನ್ನು ಅಥವಾ 20-30 ಭಾಗವನ್ನು ಪರರಿಗೋಸ್ಕರವೇ ವ್ಯಯಿಸ್ತಾ ಇದ್ದಂಥವ್ರು, ಅನೇಕ ವಿದ್ಯಾರ್ಥಿಗಳ ಜೀವನಕ್ಕೆ ಬೆಳಕಾದಂಥವರು. ಇಲ್ಲಿ ತನಕ ಸುಮಾರು ಕನ್ನಡ ಮತ್ತು ಇನ್ನೂ ಹಲವು ಭಾಷೆಗಳ ಸಿನಿಮಾ ಸೇರಿ 12 ಸಿನಿಮಾಗಳನ್ನು ನಿರ್ಮಿಸಿದ್ದಾರೆ. ಸಿನಿಮಾ ಇಂಡಸ್ಟ್ರಿಯಲ್ಲೂ ಕೂಡ ಹೆಸರನ್ನು ಪಡೆದಿದ್ದಂಥವರು. ತುಂಬ ಲ್ಯಾವಿಶ್ ಜೀವನವನ್ನು ಮಾಡ್ತಾಯಿದ್ರು, ಅನುಮಾನವೇ ಇಲ್ಲ ಅದರಲ್ಲಿ. ಆಮೇಲೆ ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲೇನು ಕಡಿಮೆ ಫಾಲೋವರ್ಸ್ ಅಲ್ಲ, ಮಿಲಿಯನ್ಸ್ ಗಟ್ಟಲೆ ಫಾಲೋವರ್ಸ್ ಇದ್ದಾರೆ. ಕಮಿಷನರ್ ಈಗ ತಾನೇ ಕಾನ್ಫಿಡೆಂಟ್ ಗ್ರೂಪ್ನ ಆಫೀಸ್ ಒಳಗೆ ಎಂಟ್ರಿ ಕೊಡ್ತಾ ಇದ್ದಾರೆ, ಸಿಬ್ಬಂದಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಬಟ್ ಬೆಳಗ್ಗೆ IT ರೈಡ್ಗೆ ಕೇರಳದ ಆಫೀಸರ್ಸ್ಗಳು ಬಂದಿದ್ರಲ್ಲ, ಅವ್ರ ಕತೆ ಕೇಳಿ. ಅವ್ರು ಬಂದಿರೋದು ಡಾಕ್ಯುಮೆಂಟ್ಸ್ಗಳನ್ನು ಕೇಳಿ ಅಥವಾ ಇನ್ನೇನಾದರೂ ಅಕ್ರಮ ನಡೆದಿದ್ರೆ ಲಾಕ್ ಮಾಡೋಣ ಅಂತ ಬಂದರು. ಬಟ್ ಈಗ ಅವರೇ ಲಾಕ್ ಆಗಿದ್ದಾರೆ. ಅಂದರೆ ಏನಾಯಿತು ಎತ್ತಾಯಿತು ಅಂತ ಸಂಪೂರ್ಣ ತನಿಖೆಯನ್ನು ಈಗ ಅವರು ಎದುರಿಸಲೇಬೇಕು. ಅಲ್ಲಿ ಬಂದಿದ್ದಂಥವ್ರೆಲ್ಲರೂ ಕೂಡ ಒಟ್ಟು 2-3 ಇನೋವಾಗಳಲ್ಲಿ ಬಂದರು. ಬೆಳಗ್ಗೆ 6 ಗಂಟೆಯಿಂದಲೇ ಒಂದು ರೈಡ್ ನಡೀತಾ ಇತ್ತು. ಮಾಹಿತಿ ತಿಳಿತಾ ಇದ್ದಂತೆ ಇವರು ಕೂಡ ಬಂದಿದ್ದಾರೆ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ. ವೆರಿ ಸ್ಯಾಡ್ ಇದು. ದಾಖಲೆಗಳ ತನಿಖೆ ಆಗಬೇಕಾದ್ರೆ, ಅಂದರೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆಗಬೇಕಾದ್ರೆ ಯಾವುದೋ ತಾಳಮೇಳ ಸರಿಯಾಗಿ ಕೂಡು ಬಂದಿಲ್ಲ. ಇದು ಹೆಂಗೆ, ಇದರ ಆದಾಯ ಯಾವುದು, ಇದೆಷ್ಟು ಪರ್ಸೆಂಟೇಜ್, ಇಂಥದ್ದು ಏನಾದರೂ ಕೇಳಿರ್ತಾರೆ. ನಾವು ಜಸ್ಟ್ ಬೇಸಿಕ್ಕಾಗಿ ಹಿಂಗೆ ಆಗಿರ್ಬೋದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಇಂಥವು ಕೇಳಿದಾಗ ತಾಳೆ ಮಾಡೋಕ್ಕಾಗಿಲ್ಲ ಅವ್ರ ಕೈಲಿ. ಸೊ ತೀರಾ ಪ್ರೆಷರಿಗೆ ಒಳಗಾದಂಗೆ ಕಾಣಿಸ್ತಾ ಇದೆ. ಪರಿಣಾಮ ಇರಿ ಆಯಿತು, ಪಕ್ಕದ ರೂಮಲ್ಲಿದೆ ಅಥವಾ ನನ್ನ ಕ್ಯಾಬಿನ್ನಲ್ಲಿದೆ, ನನ್ನ ಚೇಂಬರ್ನಲ್ಲಿದೆ, ಡಾಕ್ಯುಮೆಂಟ್ಸ್ ತರ್ತೀನಿ ಅಂತ ಹೋದಂತಹ ಮನುಷ್ಯ ಸಿಜೆ ರಾಯ್ ಅವರು ರಿವಾಲ್ವರನ್ನು ತಂದರು. ಗನ್ ಶಾಟ್ನಿಂದ ಎದೆ ಭಾಗಕ್ಕೆ ಶೂಟ್ ಮಾಡಿಕೊಂಡು ಸಾವನ್ನಪ್ಪಿದ್ದಾರೆ. ವೆರಿ ಸ್ಯಾಡ್ ಇದು ನಿಜಕ್ಕೂ. ಈಗ ಅವರ ಕುಟುಂಬಸ್ಥರನ್ನು ಕೂಡ ಕರೆಯಲಾಗುತ್ತೆ, ಅವ್ರ ಹತ್ರನೂ ಕೂಡ ಮಾಹಿತಿಯನ್ನು ಪಡೆದುಕೊಳ್ತಾರೆ. ಆ್ಯಂಡ್ ಇನ್ನೊಂದು ನೋಡಿ, ಹಣ ಎಲ್ಲವನ್ನೂ ಕೊಡಲ್ಲ ಅನ್ನೋದು ಮತ್ತೊಂದು ಸಲ ಪ್ರೂವ್ ಆಯಿತು. ಕುತ್ಕೊಂಡು ತಿಂದರೂ 100 ತಲೆಮಾರಿಗಾಗುವಷ್ಟು ಆಸ್ತಿ ಇತ್ತು. ಕಷ್ಟಪಟ್ಟು ಆರಂಭದಲ್ಲಿ ಇವರು ಕೂಡ ಬೇರೆ ಬೇರೆ ಕಂಪನಿಗಳಿಗೆ ಹೋಗಿ ಕೆಲಸ ಮಾಡಿರುವಂಥವ್ರೆ. ಅದಾದಮೇಲೆ ರಿಯಲ್ ಎಸ್ಟೇಟ್ ಉದ್ಯಮಿಯವರು. ಹಲವಾರು ರಿಯಾಲಿಟಿ ಶೋಗಳ ಬಗ್ಗೆ ಬಹಳ ಆಸಕ್ತಿ ಇತ್ತು ಅವ್ರಿಗೆ, ಖುಷಿಯಿಂದ ಮಾತಾಡ್ತಾ ಇದ್ರು. ಆ್ಯಂಡ್ ಇನ್ನೊಂದು ಹೇಳಿದೆ ನಾನು, ಸೋಷಿಯಲ್ ಮೀಡಿಯಾದಲ್ಲಿ ಮಿಲಿಯನ್ಸ್ ಗಟ್ಟಲೆ ಫಾಲೋವರ್ಸ್ ಇದ್ದಾರೆ. ಕನ್ನಡ ಬಹಳ ಸ್ಪಷ್ಟವಾಗಲ್ಲ ಅಂದರೂ ಅರ್ಥ ಆಗೋ ರೀತಿಯಲ್ಲಿ ಮಾತಾಡ್ತಾ ಇದ್ರು. ಕೇರಳದ ಸ್ಲ್ಯಾಂಗು ಬರ್ತಾಯಿತ್ತು ಅವರು, ಅಂದರೆ ಮಲಯಾಳಿ ಸ್ಲ್ಯಾಂಗ್ ಬರ್ತಾಯಿತ್ತು ಅವ್ರ ಬಾಯಲ್ಲಿ ಕನ್ನಡ ಕೇಳಬೇಕಾದ್ರೆ. ಅವರು ಕೇರಳದವರಾದರೂ ಕೂಡ ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಿನಲ್ಲಿ, ಅವ್ರ ಆಫೀಸ್ ಕೂಡ ಇದ್ದಿದ್ದು ಬೆಂಗಳೂರಿನಲ್ಲಿ. ವಿದೇಶದಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸ್ಕೊಂಡು ಬಂದಿದ್ರು. ಆ್ಯಂಡ್ ಈಗಿನ ಯೂತ್ಸ್ಗೆ ಏನು ಮೆಸೇಜ್ ಕೊಡ್ತೀರಿ ನೀವು ಉದ್ಯಮ ಮಾಡಬೇಕು ಅನ್ನೋರಿಗೆ ಅಂತ ಕೇಳಿದ್ರೆ, ಅವರ ಪಾಡ್ಕಾಸ್ಟ್ಗಳನ್ನು ನೋಡಿ ಎಷ್ಟೋ ಜನ ಇನ್ಸ್ಪೈರ್ ಆಗಿದ್ದಾರೆ. ನಾವು ಇಂಥದ್ದು ಏನಾದರೂ ಒಂದು ಸಾಧನೆ ಮಾಡಬೇಕಲ್ಲ,
ಸಾವಿರಾರು ಜನ ಯುವಕರು ಇನ್ಸ್ಪೈರ್ ಆಗಿದ್ದಾರೆ. ಅಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ರು, ಅಷ್ಟು ಚೆನ್ನಾಗಿ ಗೈಡ್ ಮಾಡ್ತಾ ಇದ್ರು. ಆಮೇಲೆ ನೀನು ₹1 ಹಾಕ್ತಾ ಇದೆಯಾ ಅಂದರೆ ಎಲ್ಲಿ ಹಾಕಬೇಕು, ಅದರಿಂದ ₹10 ತೆಗೆಯೋದು ಹೆಂಗೆ, ₹1 ಹಾಕಿ ₹2 ತೆಗೆಯೋದು ಬಿಸ್ನೆಸ್ ಅಲ್ಲ. ₹1 ಹಾಕಿ ಇಷ್ಟು ಪರ್ಸೆಂಟೇಜ್ ಹೆಚ್ಚಿಗೆ ಲಾಭ ಬರಬೇಕು, ಅದನ್ನ ಬಿಸ್ನೆಸ್ ಅಂತಾರೆ. ಸೊ ಹೆಂಗೆ ಹಾಕಬೇಕು, ನೀನು ಜಮೀನು